11 ದಿನಗಳಲ್ಲಿ 500 ಕೋಟಿಯತ್ತ ಕೂಲಿ. ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ವಿಜಯ್ ಅವರ ಗೋಟ್ ಸಿನಿಮಾದ ದಾಖಲೆಯನ್ನು 11 ದಿನಗಳಲ್ಲಿ ಮುರಿದು ಹೊಸ ದಾಖಲೆ ಬರೆದಿದೆ. ಇದರ ಬಗ್ಗೆ ನೋಡೋಣ. ಆಗಸ್ಟ್ 14ರಂದು ತೆರೆ ಕಂಡ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಲೋಕೇಶ್ ಕನಗರಾಜ್ ನಿರ್ದೇಶಿಸಿದ್ದಾರೆ. ಕಾಳಿ ವೆಂಕಟ್, ಅಮೀರ್ ಖಾನ್, ಶೋಭಿನ್ ಶುಕ್ರ ಮುಂತಾದವರು, ಉಪೇಂದ್ರ ತಮಿಳ್ ಮುಂತಾದ ದೊಡ್ಡ ತಾರಗಳ ಈ ಚಿತ್ರದಲ್ಲಿದೆ. ಅನಿರುದ್ಧ್ ಸಂಗೀತ ನೀಡಿದ್ದು ಸನ್ ಪಿಕ್ಚರ್ಸ್ ಬ್ಯಾನರ್ ನಟಿ ಕಲಾನಿಧಿ ಮಾರನ್ ನಿರ್ಮಾಣಿಸಿದೆ. ಇದರ ಮೊದಲ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದರೂ 151 ಕೋಟಿ ಗಳಿಕೆ ದಾಖಲೆ ಬರೆದಿದೆ. ಕುಟುಂಬ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದಿದೆ. ಕೂಲಿ ಮೊದಲ 4 ದಿನಗಳಲ್ಲಿ 404 ಕೋಟಿ ಗಳಿಕೆ ಮಾಡಿದ್ದು, ಆದರೆ ವಾರದ ದಿನಗಳಲ್ಲಿ ಕಲೆಕ್ಷನ್ ಕಡಿಮೆಯಾಯಿತು. ಮತ್ತೆ ವಾರಾದ್ಯಂತ ಚೇತರಿಸಿಕೊಂಡು 15 ಕೋಟಿ ಗಳಿಸಿತು. ನಿನ್ನೆ ತಮಿಳ್ ವರ್ಷದಿಂದ 6.9 ಕೋಟಿ ಗಳಿಕೆ ಮಾಡಿದೆ. 11 ದಿನಗಳಲ್ಲಿ ವಿಶ್ವಾದ್ಯಂತ 479 ಕೋಟಿ ಗಳಿಸಿರುವ ಕೂಲಿ ವಿಜಯ್ ಗೋಟ್ ಸಿನಿಮಾದ ಒಟ್ಟು ಕಲೆಕ್ಷನ್ 464 ಕೋಟಿ ರೂಪಾಯಿ ದಾಖಲೆಯನ್ನು ಮುರಿಯಲಿದೆ. ಈ ವಾರ ಹೊಸ ಚಿತ್ರಗಳು ಬಿಡುಗಡೆಯಾದ ಕಾರಣ ಕೂಲಿಯ ಗಳಿಕೆ ಮುಂದುವರಿಯುವ ನಿರೀಕ್ಷೆ ಇದೆ. ಈ ವಾರಾಂತ್ಯದಲ್ಲಿ 500 ಕೋಟಿ ಗಡಿ ದಾಟುವ ಸಾಧ್ಯತೆ ಇದೆ. ಗೋಟ್ ಸಿನಿಮಾದ ಇದು ಕಲೆಕ್ಷನ್ ಮುರಿಯುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸಿಗೋಣ.